ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಮಂಗಳವಾರ ದೀಪಾವಳಿಯ ಅಮಾವಾಸ್ಯೆ ಬಂದಿರುವಂತಹದ್ದು. ಈ ಅಮಾವಾಸ್ಯೆಯ ದಿವಸ ಲಕ್ಷ್ಮೀ ಪೂಜೆ ಮಾಡುವಂತಹದ್ದು ಬಹಳ ಶ್ರೇಷ್ಠ ಫಲಗಳನ್ನು ತಂದುಕೊಡುತ್ತೆ ಮನೆಗೆ. ಅದರಲ್ಲಿಯೂ ಈ ಬಾರಿ ದೀಪಾವಳಿ ಅಮಾವಾಸ್ಯೆ ಮತ್ತು ದೀಪಾವಳಿ ಹಬ್ಬ ಎರಡೂ ಕೂಡ ಬಹಳ ವಿಶೇಷವಾಗಿ ಶುಭಯೋಗದಲ್ಲಿ ಬಂದಿದೆ. ಹೀಗಾಗಿ ಎಲ್ಲರೂ ಕೂಡ ಸರಳವಾಗಿ ಶಾಸ್ತ್ರೋಕ್ತವಾಗಿ ಒಂದು ಶುಭ ಲಗ್ನದಲ್ಲಿ ಈ ಲಕ್ಷ್ಮೀ ಪೂಜೆಯನ್ನು ಮಾಡಿ ಆ ತಾಯಿಯಿಂದ ಸಕಲ ಫಲಗಳನ್ನು ಪಡೆದುಕೊಳ್ಳಿ. ಯಾರೆಲ್ಲ ರಾಯರ ಭಕ್ತರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಗುರುವಾರ ರಾಯರ ಪೂಜೆಯ ಜೊತೆಗೆ ಮನೆಯಲ್ಲಿ ತುಂಬ ಆರ್ಥಿಕ ಸಂಕಷ್ಟ ಇದ್ದರೆ, ಸಾಲಬಾಧೆ ಇದ್ದರೆ, ಶುಕ್ರವಾರ ಮತ್ತು ಮಂಗಳವಾರ ತಾಯಿ ಮಹಾಲಕ್ಷ್ಮಿಯ ಪೂಜೆಯನ್ನು ಸರಿಯಾದಂತಹ ವಿಧಾನದಲ್ಲಿ ನೀವು ಮಾಡ್ತಾ ಜೊತೆಯಲ್ಲಿ ಸಾಕ್ತಾ ಹೋಗಿ. ಆಗ ಬಹಳ ಬೇಗ ಹಣಕಾಸಿನ ಸಮಸ್ಯೆಗಳು ಕಳೆಯುವಂತಹದ್ದು. ಇನ್ನು ಈ ದೀಪಾವಳಿಯ ಅಮಾವಾಸ್ಯೆ ಮಂಗಳವಾರ ಬಂದಿದೆ. ಈ ಪೂಜೆಗೆ ಕಳಸವನ್ನು ಹೂಡಬೇಕು. ನೀವು ವರಮಹಾಲಕ್ಷ್ಮಿಗೆ ಹೇಗೆ ಕಳಸವನ್ನು ಹೂಡ್ತೀರಾ ಆ ರೀತಿ ಕಳಸವನ್ನು ಹೂಡಿ ತಾಯಿಗೆ ಒಂದು ಸೀರೆಯನ್ನು ನೀವು ಅರ್ಪಿಸಬೇಕಾಗತ್ತೆ. ಆ ಸೀರೆಯನ್ನು ಆದಷ್ಟು ಹಸಿರು ಬಣ್ಣದ್ದು, ಇಲ್ಲ ಕೆಂಪು ಬಣ್ಣದ್ದು, ಇಲ್ಲ ಗಾಢ ನೀಲಿ ಅಂದರೆ ಡಾರ್ಕ್ ಬ್ಲೂ ಕಲರು, ಈ 3 ಬಣ್ಣಗಳಲ್ಲಿ ಮಾತ್ರ ಸೀರೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಯಾವತ್ತೇ ಆಗಲಿ ತಾಯಿಗೆ ಸೀರೆಯನ್ನು ನೀವು ಅರ್ಪಣೆ ಮಾಡುವಾಗ ಹಸಿರು ಮತ್ತು ಕೆಂಪು ಬಣ್ಣದ್ದೇ ಶ್ರೇಷ್ಠ. ಜೊತೆಯಲ್ಲಿ ನಿಮಗೆ ಎಕ್ಸ್ಟ್ರಾ ಒಂದು ಬ್ಲೌಸ್ ಪೀಸ್ ಬೇಕಾಗುತ್ತೆ, ಅಮ್ಮನವ್ರಿಗೆ ಇಡೋದಕ್ಕೆ ಬಳೆಗಳು ಬೇಕಾಗುತ್ತೆ, ಮಡ್ಲಕ್ಕಿ ಸಾಮಾನು ಕೂಡ ಬೇಕಾಗುತ್ತೆ. ನಾಳೆ ಪೂಜೆಯನ್ನು ಮಾಡುವಂತಹವರು ಆದಷ್ಟು ಬೆಳಗ್ಗಿನ ಜಾವ 6:30 ಒಳಗೆ ನಿಮ್ಮ ಪೂಜೆಯನ್ನು ಮುಗಿಸ್ಕೊಳ್ಳಿ. ಇದಕ್ಕೆ ಪರ್ಟಿಕ್ಯುಲರಾಗಿ ನಾನು ಏನು ಶುಭ ಮುಹೂರ್ತ ಅಂತ ಹೇಳೋದಿಲ್ಲ, ಏಕೆಂದರೆ ನಾಳೆ ಅಷ್ಟು ಚೆನ್ನಾಗಿದೆ ಮುಹೂರ್ತ. ಬೆಳಗ್ಗಿನ ಜಾವ ಒಂದು 4 ಗಂಟೆಯಿಂದ ಹಿಡಿದು 6:15 ತನಕನೂ ಕೂಡ ಮುಹೂರ್ತ ಚೆನ್ನಾಗಿದೆ. ನೋಡಿ, ಯಾರೋ ಕೇಳಿದರೆ ನನ್ನ 3:00 ಅಂದರೆ ಬೆಳಗ್ಗಿನ ಜಾವ 3:30ಕ್ಕೆ ನಾವು ಪೂಜೆ ಮಾಡಿದ್ರೆ ಒಳ್ಳೆಯದಾ, ಇಲ್ಲ ನೀವು ಹೇಳ್ತಿರಲ್ಲ ಗುರುವಾರದ ಸಮಯ, ಆ ಸಮಯದಲ್ಲಿ ನಾವು ಪೂಜೆ ಮಾಡಿದ್ರೆ ಒಳ್ಳೆಯದಾ ಅಂತಂದು. 3:30 ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿ ಪರಿಗಣಿಸೋದು ಇಲ್ಲ. 3:30ಕ್ಕೆಲ್ಲ ನಾವು ದೇವರ ಮುಂದೆ ದೀಪವನ್ನು ಬೆಳಗಿಸುವಂತಹದ್ದು ಅಷ್ಟು ಶ್ರೇಷ್ಠ ಅಲ್ಲ. ಏನಂದರೂ ಒಂದು 4 ಗಂಟೆ ಕಳೆದ ಮೇಲೇ ಭಗವಂತನ ಮುಂದೆ ದೀಪ ಹಂಚುವಂತಹದ್ದು ಶ್ರೇಷ್ಠ. ನೀವು ತಯಾರಿಗಳನ್ನು ಮಾಡ್ಕೋಬಹುದು. 3 ಗಂಟೆಯಿಂದನೇ ಎದ್ದು ತಯಾರಿ ಮಾಡಿಕೊಂಡ್ರು ದೀಪ ಹಚ್ಚುವಂತಹದ್ದು ಯಾವ ಹಬ್ಬವೇ ಆದರೂ 4 ಗಂಟೆ ಕಳೆದ ನಂತರನೇ ದೀಪ ಹಚ್ಚುವಂತಹದ್ದು ಶುಭವಾಗಿರುತ್ತೆ. ಮೊದಲು ನೀವು ದೇವರ ಫೋಟೋಗಳಿಗೆ ಏನೆಲ್ಲ ಹೂಗಳನ್ನು ಹಾಕಿರ್ತೀರ ಅದೆಲ್ಲ ತೆಗೆದು ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡು ಎಲ್ಲ ದೇವರ ಫೋಟೋಗಳಿಗೂ ಏನು ಹೂ ಇಡ್ತೀರ ಆ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೊಳ್ಳಿ. ರಾಯರ ವ್ರತವನ್ನು ಹಿಡಿದಿದ್ರೆ ಮತ್ತೆ ನೀವು ರಾಯರ ಫೋಟೋವನ್ನು ಉರಿಸ್ಕೋಬೇಕು ನಾಳೆ ಕೂಡ. ಮತ್ತೆ ರಾಯರಿಗೆ ಹೊಸದಾಗಿ ಗಂಧ ಅಥವಾ ಗೋಪಿ ಚಂದನ, ತುಳಸಿ ಹೂಗಳನ್ನೆಲ್ಲ ಏರಿಸಿ ನಾನು 2ನೇ ದಿನದ ಪೂಜೆ ಹೇಗೆ ಹೇಳಿದ್ದೀನೋ ಹಾಗೆ ರಾಯರ ಪೂಜೆಗೂ ಕೂಡ ತಯಾರಿ ಮಾಡ್ಕೊಳ್ಳಿ. ಇನ್ನು ಅಮ್ಮನವರ ಪೂಜೆ ಅಂತ ಹೇಳಿ ಬಂದಾಗ ತಾಯಿ ಲಕ್ಷ್ಮೀ ದೇವಿಯ ಫೋಟೋ ಬೇಕಾಗುತ್ತೆ. ಈ ಪೂಜೆಗೆ ಫೋಟೋವನ್ನು ನೀಟಾಗಿ ಒರೆಸ್ಕೊಂಡು ಒಂದು 9 ತಾಯಿಗೆ ಅರಿಶಿಣದ ಬೊಟ್ಟು, ಕುಂಕುಮದ ಬೊಟ್ಟನ್ನು ಇಡಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಒಂದು ಅರಿಶಿಣದ ಗೋಟನ್ನು ಗಂಧ ತೇಯುವಂತಹ ಕಲ್ಲಿನ ಮೇಲೆ ತೇದ್ರೆ ಅದರಿಂದ ಚಂದನ ಬರುತ್ತೆ. ತಾಯಿಗೆ ಬಹಳ ಶ್ರೇಷ್ಠ ಅದು. ಇದನ್ನು ಮೊದಲು ಅರ್ಪಣೆ ಮಾಡಿ. ಗಂಧ ಇಡ್ತೀವಲ್ಲ ಆ ರೀತಿ ಈ ಬೊಟ್ಟನ್ನು ಚಂದನದಲ್ಲಿ ಇಟ್ಬಿಟ್ಟು ಆಮೇಲೆ ಒಂದು 9 ಕುಂಕುಮದ ಬೊಟ್ಟುಗಳನ್ನು ಇಡಿ. ಫೋಟೋಗೆ ಎಲ್ಲಿಯಾದರೂ ಇಡಬಹುದು. 9 ಒಟ್ಟಿನಲ್ಲಿ ಟೋಟಲ್ ಆಗಿ
ಬೊಟ್ಟುಗಳನ್ನು ನೀವು ಅರ್ಪಣೆ ಮಾಡಬೇಕು. ಇದಾದಮೇಲೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಆದಷ್ಟು ಸುಗಂಧಭರಿತ ಹೂಗಳಿಂದ ತಾಯಿಗೆ ಅಲಂಕಾರವನ್ನು ಮಾಡ್ಕೊಳ್ಳಿ. ಅಂದರೆ ದುಂಡು ಮಲ್ಲಿಗೆ ಹೂವು ಈ ತರಹದ್ದನ್ನು ಸ್ವಲ್ಪನಾದರೂ ಕೂಡ ಬಳಸಿ. ಯಾವ ದಿಕ್ಕಿಗೆ ನೀವು ಕಳಸವನ್ನು ಹೂಡಬೇಕು ಅಂತಂದರೆ ಆದಷ್ಟು ಉತ್ತರಕ್ಕೆ ಅಭಿಮುಖವಾಗಿ, ಅಂದರೆ ಉತ್ತರಕ್ಕೆ ದೇವರನ್ನು ಕೂರಿಸ್ಬೇಕು. ಇಲ್ಲ ಅಂತಂದರೆ ಪೂರ್ವ ದಿಕ್ಕಿಗೆ ಕೂರಿಸ್ಬೇಕು. ಯಾವುದಂದರೆ ಆ ದಿಕ್ಕಿಗೆ ಕೂರಿಸ್ಬೇಡಿ. ಹೊರಗಡೆ ನಾವು ಇಟ್ಟು ಅಲಂಕಾರ ಮಾಡ್ತೀವಿ ವರಮಹಾಲಕ್ಷ್ಮಿ ಮಾದರಿನಲ್ಲಿ ಅಂತಂದರೆ ಇಟ್ಟು ಮಾಡ್ಕೋಬಹುದು, ತೊಂದರೆ ಇಲ್ಲ. ಆದರೆ ಹೊರಗಡೆ ಇಟ್ಟಾಗ ಸ್ವಲ್ಪ ನೀತಿ ನಿಯಮಗಳನ್ನು ಪಾಲನೆ ಮಡಿಯನ್ನು ನೀವು ಪಾಲನೆ ಮಾಡ್ಕೋಬೇಕಾಗತ್ತೆ. ಸೀರೆಯನ್ನು ಸಮಯ ಇದ್ದರೆ ಕಳಸಕ್ಕೆ ಹೊಡಿಸಿ. ಇಲ್ಲ ಅಂತಂದರೆ ಒಂದು ತಟ್ಟೆಯಲ್ಲಿ ಹೊಸ ಸೀರೆಯನ್ನು ಬ್ಲೌಸ್ ಪೀಸನ್ನು ಕಟ್ ಮಾಡಬೇಡಿ. ಯಾವತ್ತೂ ಅಷ್ಟೇ ನಾವು ತಾಯಿಗೆ ಅರ್ಪಣೆ ಮಾಡುವಂತಹ ಸೀರೆಯಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಬಾರ್ದು. ಹಾಗೆ ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ದೇವಿಗೆ ಸಮರ್ಪಣೆ ಮಾಡಿದ್ರೂ ನಡೆಯುತ್ತೆ, ಇಲ್ಲ ಕಳಸಕ್ಕೆ ಉಡಿಸಿದ್ರೂ ಕೂಡ ನಡೆಯುತ್ತೆ. ಕಳಸವನ್ನು ಇಡೋದಕ್ಕಿಂತ ಮೊದಲು ನೀವು ಆ ಜಾಗವನ್ನು ನೀಟಾಗಿ ಒರೆಸ್ಕೊಂಡು ಅಷ್ಟದಳ ಪದ್ಮ ರಂಗೋಲಿನಲ್ಲಿ ಹಾಕ್ಕೊಳ್ಳಿ. ಇದಾದಮೇಲೆ ಒಂದು ಮಣೆ ಇಟ್ಕೊಂಡು ಅದರ ಮೇಲೆ ಒಂದು ತಟ್ಟೆ ಇಟ್ಕೊಳ್ಳಿ. ಆ ತಟ್ಟೆಗೆ ಅಕ್ಕಿ ಹಾಕಿಬಿಟ್ಟು ಅರಿಶಿಣದಲ್ಲಿ ಆ ಅಕ್ಕಿ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ. ಸ್ವಸ್ತಿಕ್ ಚಿಹ್ನೆಯನ್ನು ಬರೆದ್ಬಿಟ್ಟು ಆ ಸ್ವಸ್ತಿಕ್ನ ಎಲ್ಲ ಮೂಲೆಗಳಿಗೂ ಕೂಡ ಕುಂಕುಮವನ್ನು ಇಡಿ. ಇದಾದಮೇಲೆ ನೀವು ಆ ಅಕ್ಕಿಯೆಲ್ಲ ಏನು ಹಾಕಿರ್ತೀರ ಅದರ ಮೇಲೆ ಆ ಕಳಸದ ಚೊಂಬು ಅಥವಾ ಬಿಂದಿಗೆಯನ್ನು ಇಟ್ಬಿಟ್ಟು ಕಳಸವನ್ನು ನೀವು ಓಡೋದಕ್ಕೆ ಎಲ್ಲ ಅಣಿ ಮಾಡಿಕೊಂಡು ಒಂದು ಸರ್ತಿ ಕೂತ್ಕೊಳ್ಳಿ. ವೀಳ್ಯದೆಲೆ, ಮಾವಿನ ಎಲೆ, ಒಂದು ತೆಂಗಿನಕಾಯಿ ಬೇಕಾಗುತ್ತೆ. ನೀವು ಕಳಸಕ್ಕೆ ಸೀರೆ ಉಡಿಸೋ ಹಾಗಿದ್ರೆ ಸೀರೆ, ಬಳೆಗಳು, ಅರಿಶಿಣದ ಗೋಟಿನಲ್ಲಿ ಒಂದು ಮಾಂಗಲ್ಯ ಮಾಡ್ಕೊಳ್ಳಿ. 9 ಎಳೆ ಅರಿಶಿಣದ ದಾರ ಬರಬೇಕು. ಆ ರೀತಿ ಒಂದು 3 ಕಣ್ಣಿರುವಂತಹ ಒಳ್ಳೆ ಅರಿಶಿಣದ ಗೋಟನ್ನು ಕಟ್ಬಿಟ್ಟು ಮಾಂಗಲ್ಯ ಸಿದ್ಧ ಮಾಡಿ ಇಟ್ಕೋಬೇಕಾಗತ್ತೆ. ಅಮ್ಮನವರಿಗೆ ಬಳೆ ಬೇಕಾಗತ್ತೆ, ಬಳೆ ಇಟ್ಕೊಳ್ಳಿ. ಹಳದಿ ಅಕ್ಷತೆ ಬೇಕಾಗುತ್ತೆ, ಕೆಂಪು ಹೂಗಳು ಬೇಕಾಗುತ್ತೆ. ಎಲ್ಲವನ್ನು ನೀವು ಅಣಿ ಮಾಡ್ಕೊಂಡು ಕೂತ್ಕೋಬೇಕು. ಒಂದು ಬಾರಿ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಕೂತ್ರೆ, ಕಳಸ ಹೂಡೋದಕ್ಕೆ ಕೂತ್ರೆ ಮತ್ತೆ ಮಧ್ಯೆ ನೀವು ಎದೊಳೋದಕ್ಕೆ ಬರೋದಿಲ್ಲ. ಸಣ್ಣದೇನಾದರೂ ಒಂದು ಚಿನ್ನದ ಒಡವೆ, ಅಂದರೆ ಒಂದು ಮೂಗ್ಬಟ್ಟು ಅಥವಾ ಸಣ್ಣದೊಂದು ಕಿವಿ ಓಲೆನೋ ಉಂಗುರನೋ ಏನಾದರೂ ಹಾಕಬೇಕಾಗತ್ತೆ. ಪಚ್ಚಕರ್ಪೂರ ಇಲ್ಲಾಂದರೆ ಜಾವದ್ ಪೌಡರ್ ಅಂತ ಸಿಗುತ್ತೆ, ಜಾವದ್ ಪೌಡರ್ ಗ್ರಂಥಿಗೆ ಅಂಗಡಿಯಲ್ಲಿ. ಅಂದರೆ ಇದೇನಲ್ಲ, ಪಚ್ಚಕರ್ಪೂರ ಜಾವದ್ ಪೌಡರ್ನ ನಾವು ಯಾಕೆ ಕಳಸದಲ್ಲಿ ಹಾಕ್ತೀವಿ ಅಂತಂದರೆ ಅದು ಒಂದು ರೀತಿ ಸುಗಂಧ. ಅಮ್ಮನವರಿಗೆ ಅಂದರೆ ತಾಯಿ ಮಹಾಲಕ್ಷ್ಮಿಗೆ ಈ ಒಂಥರ ಪರಿಮಳ ಬರುತ್ತಲ್ಲ, ಘಮ್ ಅನ್ನೋ ಹಾಗೆ, ಅದು ಹೂಗಳಿಂದ ಇರಬಹುದು ಅಥವಾ ಈ ಜಾವದ್ ಪೌಡರಿಂದ ಇರಬಹುದು. ಅದಕ್ಕೆ ಅಮ್ಮನವರು ಬಹಳ ಬೇಗ ಆಕರ್ಷಿತರಾಗ್ತಾರೆ ಅಂತಂದು ಕಳಸದ ಒಳಗಡೆ ಆ ಘಮ ಬರಲಿ ಅಂಥೇಳಿ ಜಾವದ್ ಪೌಡರನ್ನು ಅಥವಾ ಪಚ್ಚಕರ್ಪೂರವನ್ನು ಹಾಕುವಂತಹದ್ದು. ಈಗ ಇನ್ನು ಸಂಕಲ್ಪ ಮಾಡಿಕೊಳ್ಳಿಕ್ಕೆ ನೀವು ಬಲಗೈಯಲ್ಲಿ ಇದನ್ನೆಲ್ಲ ಹಾಕೋಬೇಕಾಗತ್ತೆ. ಒಂದು ಬಟ್ಟಲು ಅಡಿಕೆ ಬೇಕಾಗುತ್ತೆ, ಒಂದು ಗೋಲ್ಡನ್ ಕಲರ್ದು ನಾಣ್ಯ ಬೇಕಾಗುತ್ತೆ, ಅರಿಶಿಣ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿಣ, ಕುಂಕುಮ, ಸ್ವಲ್ಪ ಜಾವದ್ ಪೌಡರು ಇಲ್ಲ ಪಚ್ಚಕರ್ಪೂರ ಎರಡೂ ಹಾಕ್ಕೊಂಡ್ರೂ ನಡೆಯುತ್ತೆ. ಯಾವುದಾದ್ರೂ ಒಂದು ಚಿನ್ನದ ಒಡವೆ, ಸಣ್ಣದೊಂದು ಕೆಂಪು ಹೂವು, ಹಳದಿ ಅಕ್ಷತೆ, ಇದೆಲ್ಲವನ್ನು ನೀವು ಬಲಗೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ತಾಯಿ ಹತ್ರ. ಅಂದರೆ ನಿಮಗೆ ಏನಾದರೂ ಇಷ್ಟಾರ್ಥಗಳು ಈಡೇರಿಕೆ ಆಗಬೇಕಾಗಿದ್ದರೆ, ಬಹಳ ದಿವಸಗಳಿಂದ ಏನಾದರೂ ಕೆಲಸಗಳು ನಿಂತೋಗಿದ್ದರೆ, ಮನೆಯ ಸದಸ್ಯರಿಗೆಲ್ಲ ಏನೇನೆಲ್ಲ ಆಗಬೇಕಾಗಿದೆ ಎಲ್ಲವನ್ನು ಹೇಳ್ಕೊಳ್ಳಿ. ಯಾವುದೇ ಪೂಜೆ ಮಾಡುವಾಗ ನಾವು ಒಂದೇ ಬೇಡಿಕೆನ ಕೇಳ್ಕೋಬೇಕು ದೇವರ ಹತ್ರ ಅಂತೇನೂ ಇಲ್ಲ. ನೀವು ಏನೇನೆಲ್ಲ ಮನೆಗೆ ಸಮಸ್ಯೆ ಇದೆ ಅಥವಾ ದುಡ್ಡು ಕಾಸಿನ ವಿಚಾರದಲ್ಲಿ ಏನೇನೆಲ್ಲ ತೊಂದರೆ ಅನುಭವಿಸ್ತಾ ಇದ್ದೀರಾ ಆ ತೊಂದರೆ ಕಳೀರಿ ಅಂತ ಹೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು, ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಹಂತ. ಈ ಸಂಕಲ್ಪ ನೀವು ಎಷ್ಟು ಚೆನ್ನಾಗಿ ಮಾಡ್ಕೋತೀರಾ ಅಷ್ಟು ನಿಮ್ಮ ಕಷ್ಟ ಕಳೆಯುವಂತಹದ್ದು ಬೇಗ. ನೀಟಾಗಿ ಬಲಗೈಯಲ್ಲಿ ಹಿಡ್ಕೊಂಡು ಅಮ್ಮನವರನ್ನು ಪ್ರಾರ್ಥನೆ ಮಾಡಿಕೊಂಡು ಅದೆಲ್ಲವನ್ನು ಒಂದೇ ಬಾರಿಗೆ ಬಲಗೈಯಲ್ಲಿರುವಂತಹದ್ದನ್ನು ಕಳಸದ ಒಳಗಡೆ ಹಾಕಿಬಿಡಿ. ಕಳಸದ ಚೊಂಬು ಅಥವಾ ಬಿಂದಿಗೆನೋ ನೀವು ಯಾವತ್ತೂ ಅಷ್ಟೇ ಕಳಸ ಹೂಡುವಾಗ ಆ ನೀರನ್ನು ಪೂರ್ತಿ ಚೊಂಬು ತುಂಬೋ ತನಕ ನೀರು ಹಾಕಬಾರ್ದು. ಇನ್ನೂ ಸ್ವಲ್ಪ ಅಂದರೆ ಮುಕ್ಕಾಲು ಭಾಗಕ್ಕಿಂತ ಜಾಸ್ತಿ ಅದು ತುಂಬುತ್ತೆ ಅನ್ನೋದಕ್ಕಿಂತ ಸ್ವಲ್ಪ ಕಡಿಮೆ ಇಷ್ಟು ನೀರನ್ನು ಹಾಕ್ಕೊಂಡು 5 ವೀಳ್ಯದೆಲೆ, 4 ಮಾವಿನ ಎಲೆ, ಒಂದು ಚೆನ್ನಾಗಿ ನೀರಿರುವಂತಹ ತೆಂಗಿನಕಾಯಿ ಇಷ್ಟನ್ನು ಬಳಸ್ಕೊಂಡು ನೀವೇನು ಮಾಡಬೇಕು, ಕಳಸವನ್ನು ಹೂಡ್ಕೋಬೇಕು. ಕಳಸಕ್ಕೆ ನಾನು ಹೇಳ್ದೆ ಅಲ್ಲ, ಅರಿಶಿಣದ ದಾರದಿಂದ ಒಂದು ಮಾಂಗಲ್ಯವನ್ನು ಕಟ್ಟಿ ಹಾಕಿ ಇದೆಲ್ಲ ಆದ ತಕ್ಷಣ ಕಳಸಕ್ಕೆ
ಕುಂಕುಮ, ಅರಿಶಿಣ, ಅಕ್ಷತೆ ಎಲ್ಲವನ್ನು ಹಾಕಿ ಹೂವನ್ನು ಹಾಕಿ ಮುಖವಾಡವನ್ನು ಇಡುವಂತಹವರಿದ್ದರೆ ಮುಖವಾಡವನ್ನು ಇಟ್ಟು ಅಲಂಕಾರವನ್ನು ಮಾಡಿಕೊಳ್ಳಿ. ತಪ್ಪದೆ ಅಮ್ಮನವರಿಗೆ ಬಳೆಯನ್ನು ಅರ್ಪಣೆ ಮಾಡಿ. ಅಂದರೆ ಯಾವತ್ತೂ ದೇವರಿಗೆ ಇಡುವಾಗ ನಾವು 6 ಬಳೆಯನ್ನು ಇಡಬಾರ್ದು. ಅಂದರೆ ಕಳಸದ ಅಕ್ಕಪಕ್ಕ ಆ ಕಡೆ ಈ ಕಡೆ ಬಳೆಯನ್ನು ಇಡ್ತೀವಿ. 12 ಅಂದರೆ ಒಂದೊಂದು ಡಜನ್ ಪೂರ್ತಿ ಇಡಿ, ದಾರಿದ್ರ್ಯ ಬರುತ್ತೆ ಮನೆಗೆ. 6 ಬಳೆಗಳನ್ನು ಇಟ್ಟರೆ ದರಿದ್ರ ಬರುತ್ತೆ. ಒಂದೊಂದು ಡಜನ್ ಅಂದರೆ 2 ಡಜನ್ ಬಳೆಯನ್ನು ಅರ್ಪಣೆ ಮಾಡಿ. ಬಳೆಯಲ್ಲೂ ಕೂಡ ಹಚ್ಚ ಹಸಿರು ಬಣ್ಣದ ಬಳೆ, ಇಲ್ಲ ಅಂತಂದರೆ ಕೆಂಪು ಮೆರೂನ್ ಕಲರ್ ಬಳೆಗಳು ಇಟ್ಟರೆ ಅಮ್ಮನವ್ರಿಗೆ ಶ್ರೇಷ್ಠ. ಇನ್ನು ನೀವು ಮಂಗಳವಾರ ನಾಳೆ ಕಳಸ ಇಟ್ಟರೆ ಬುಧವಾರ ಕಳಸ ತೆಗಿಬೇಡಿ. ಏಕೆ ಅಂತಂದರೆ ವರ್ಷಕ್ಕೆ ಒಂದು ಹಬ್ಬ ಮನೆಯಲ್ಲಿ ಮಂಗಳವಾರ ಕಳಸ ಹೂಡಿರ್ತೀರ, ಅಮ್ಮನವರು ಕಳಸದಲ್ಲಿ ಆವಾಹನೆ ಆಗಿರ್ತಾರೆ. ಬುಧವಾರ ಬಲಿಪಾಡ್ಯಮಿ ಅಂದರೆ ದೀಪಾವಳಿಯ ಒಂದು ಮುಖ್ಯವಾದಂತಹ ಹಬ್ಬ ಇರುವಂತಹದ್ದು ಬುಧವಾರ. ಹೀಗಾಗಿ ಅವತ್ತಿನ ದಿವಸ ಯಾವುದೇ ಕಾರಣಕ್ಕೂ ಕಳಸವನ್ನು ಕದಲಿಸಬೇಡಿ. ಅಂದರೆ ಅವತ್ತು ಕಳಸವನ್ನು ವಿಸರ್ಜನೆ ಮಾಡಬೇಡಿ. ಗುರುವಾರ ಬೆಳಗ್ಗೆ ನೀವು ಪೂಜೆ ಮಾಡೋದಕ್ಕಿಂತ ಮೊದಲು ಕಳಸವನ್ನು ವಿಸರ್ಜನೆ ಮಾಡಿಬಿಟ್ಟು ತದನಂತರ ನಿಮ್ಮ ಪೂಜೆಯನ್ನು ಮುಂದುವರಿಸ್ಕೋಬಹುದು. ಕಳಸದ ಅಕ್ಕಪಕ್ಕ 2 ದೀಪ ಇಡಬೇಕು. ನಾಳೆ ಅದಕ್ಕೆ ತುಪ್ಪವನ್ನು ಹಾಕಬೇಕು. ಸೀರೆಯನ್ನು ಉಡಿಸುವಂತಹವರು ಉಡಿಸಿ, ಆಗಿಲ್ಲ ಅಂದರೆ ಒಂದು ತಟ್ಟೆಗೆ ಇಟ್ಟು ಅರ್ಪಣೆ ಮಾಡಿ. ದೇವಿಯ ಮುಂದೆ 3 ತರಹದ ಹಣ್ಣುಗಳನ್ನು ಇಡಿ, ತೆಂಗಿನಕಾಯಿಯನ್ನು ಇಡಿ. ನಾಳೆ ತಾಯಿಗೆ ಪ್ರಿಯವಾದಂತಹ ನೈವೇದ್ಯ ಅಂತಂದರೆ ಕಜ್ಜಾಯ ಇಡುವಂತಹದ್ದು, ಜೊತೆಯಲ್ಲಿ ಗೋಧಿ ನುಚ್ಚಿನ ಪಾಯಸ, ಹೆಸರುಬೇಳೆ, ಚಿತ್ರಾನ್ನ ಇದೆಲ್ಲವನ್ನು ಕೂಡ ನೈವೇದ್ಯವಾಗಿ ಅರ್ಪಣೆ ಮಾಡಬಹುದು. ಇನ್ನು ನಾಳೆ ಸಾಯಂಕಾಲ ನೀವು ದೀಪ ಹಚ್ಚುವಂತಹ ಸಂದರ್ಭದಲ್ಲಿ ತಾಯಿಗೆ ಮಡ್ಲಕ್ಕಿಯನ್ನು ಇಡಬೇಕು. ಮಡ್ಲಕ್ಕಿಯನ್ನು ಬೆಳಗ್ಗೆನೇ ಇಡೋದಕ್ಕೆ ಬರೋದಿಲ್ಲ. ಏನೇನು ಇಡಬೇಕು ಆ ಮಡ್ಲಕ್ಕಿ ತಟ್ಟೆಯಲ್ಲಿ ಅಂತಂದರೆ, ಒಂದು ತಟ್ಟೆ ಅಥವಾ ಬ್ಲೌಸ್ ಪೀಸ್. ಒಂದೇ ಸರ್ತಿ ನೀವು ತಟ್ಟೆಯಲ್ಲಿ ಇಡೋದಕ್ಕಿಂತ ಹಸಿರು ಬಣ್ಣದ್ದು ಒಂದು ಬ್ಲೌಸ್ ಪೀಸ್ ತೊಗೊಂಡು ಅದನ್ನು ಒಂದು ತಟ್ಟೆಯ ಮೇಲೆ ಹಾಸಿ ಆ ಬ್ಲೌಸ್ ಪೀಸನ್ನು 4 ಮೂಲೆಗೂ ಕೂಡ ಕುಂಕುಮ ಅರಿಶಿಣವನ್ನು ಇಟ್ಬಿಟ್ಟು ಅದಕ್ಕೆ ಏನು ಮಾಡಬೇಕು ನೀವು ಅಂತಂದರೆ 9 ಮುಷ್ಟಿ ಅಕ್ಕಿ, ನಿಮ್ಮ ಮುಷ್ಟಿನಲ್ಲಿ ಪೂರ್ತಿ ಮುಷ್ಟಿ ತಗೊಳ್ಳಿ, 9 ಮುಷ್ಟಿ ಅಕ್ಕಿ ಹಾಕಬೇಕು. 1 ಮುಷ್ಟಿ ತೊಗರಿಬೇಳೆ, ಯಾವತ್ತೂ ಅಷ್ಟೇ 2 ಬೆಲ್ಲ ಇಡಬೇಕು. ಜೋಡಿ ಬೆಲ್ಲ, ಅಚ್ಚ ಬೆಲ್ಲ ಇಡುವಂತಹದ್ದನ್ನು ಮಾಡಿ ಆ ಬೆಲ್ಲದ ತುಂಬ ಕಡಲೆಯನ್ನು ತುಂಬಿ ಒಂದೊಂದು ಖರ್ಜೂರವನ್ನು ಇಡಿ ಅದರ ಮೇಲೆ. ಅದರ ಜೊತೆಯಲ್ಲಿ ಅರ್ಧ ಹೋಳು ಕೊಬ್ಬರಿ, ಬಾಗಿನದ ಸಾಮಾನು ಅಂತ ಹೇಳಿ ಕೇಳಿದ್ರೆ ಗಂದಿಗೆ ಅಂಗಡಿಯಲ್ಲಿ ಕೊಡ್ತಾರೆ, ಅದನ್ನು ಕೂಡ ಇಡಿ. ಅರಿಶಿಣದ ಕುಂಕುಮದ ಪ್ಯಾಕೆಟು, ಎಲೆ, ಅಡಿಕೆ, ದಕ್ಷಿಣೆ, ಜೊತೆಯಲ್ಲಿ 2 ಬಾಳೆಹಣ್ಣು, ಇಷ್ಟನ್ನು ಕೂಡ ಇಡುವಂತಹದ್ದನ್ನು ಮಡ್ಲಕ್ಕಿಗೆ ಮಾಡಿ. ಬೆಳಗ್ಗೆ ನೀವು ದೀಪ ಹಚ್ತಿರಲ್ವ, ಆ ದೀಪ ಹಚ್ಚುವಂತಹ ಸಂದರ್ಭದಲ್ಲಿ ಅಷ್ಟೋತ್ತರ, ಜೊತೆಯಲ್ಲಿ ಲಕ್ಷ್ಮೀ ಸಹಸ್ರನಾಮ, ಕನಕಧಾರ ಸ್ತೋತ್ರ ಇದೆಲ್ಲವನ್ನು ಕೂಡ ಹೇಳ್ಕೊಳ್ಬಹುದು. ಎಲ್ಲವೂ ಕೂಡ ಮೊಬೈಲ್ನಲ್ಲೇ ವಿತ್ ಲಿರಿಕ್ಸ್ ಬರುತ್ತೆ, ನೋಡ್ಕೊಂಡು ಹೇಳ್ಕೊಳ್ಳಿ. ಪುಸ್ತಕ ಇಲ್ಲ ಅಂತಂದರೆ ಕನಕಧಾರ ಸ್ತೋತ್ರ ಹೇಳ್ಕೊಳ್ಳಿ, ಬಹಳ ಒಳ್ಳೆಯದು. ಇದ್ಯಾವುದೂ ಬರಲಿಲ್ಲ ಅಂದರೆ ಲಕ್ಷ್ಮೀ ಅಷ್ಟೋತ್ತರ ಓದ್ಕೊಳ್ಳಿ. ಮನೆಯಲ್ಲಿ ಏನಾದರೂ ಲಕ್ಷ್ಮೀ ವಿಗ್ರಹ ಇದ್ದರೆ ಹೆಣ್ಣು ದೇವತೆಗಳಿಗೆ ಹೆಣ್ಣು ಮಕ್ಕಳು ಅಭಿಷೇಕ ಮಾಡುವಂತಹದ್ದು ತಪ್ಪೇನಲ್ಲ. ದೇವಿಯ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ 2 ವಿಳೆದೆಲೆಯ ಮೇಲೆ ಆ ತಾಯಿಯ ವಿಗ್ರಹವನ್ನು ಇಟ್ಟು ಅಷ್ಟೋತ್ತರ ಹೇಳ್ಕೊಳ್ತಿರಲ್ವ, ಆಗ ನಿಮ್ಮ ಹೆಬ್ಬೆರಳು ಮತ್ತು ಉಂಗುರದ ಬೆರಳಿನ ಸಹಾಯದಿಂದ ಸ್ವಲ್ಪ ಹೊಸ ಕುಂಕುಮವನ್ನು ಒಂದೊಂದು ಚಿಟಿಕೆ ಆ ವಿಗ್ರಹದ ಮೇಲೆ ಹಾಕ್ತಾ ಹೋಗುವಂತಹದ್ದು. ಅಂದರೆ ತಾಯಿಯ 108 ಹೆಸರನ್ನು ಹೇಳುವಾಗಲೂ ಕೂಡ ಸ್ವಲ್ಪ ಕುಂಕುಮವನ್ನು ಹಾಕಿ ಕುಂಕುಮಾರ್ಚನೆಯನ್ನು ಕೂಡ ಮಾಡಿ ಒಳ್ಳೆಯದಾಗುತ್ತೆ. ಅಭಿಷೇಕ ಆದಮೇಲೆ ಇದಿಷ್ಟು ದೀಪಾವಳಿಯ ಒಂದು ಸರಳವಾದಂತಹ ಲಕ್ಷ್ಮೀ ಪೂಜೆಯ ವಿಧಾನ. ಇನ್ನು ವಿಸರ್ಜನೆ ಮಾಡುವಂತಹದ್ದು ಯಾವ ರೀತಿ ಅನ್ನುವಂತಹದ್ದು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ನಮಸ್ಕಾರ ಎಲ್ರಿಗೂ.